ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 53ನೇ ಎಪಿಸೋಡ್. ಪಾಂಡವರು ಅನೇಕ ಕಾಡುಗಳನ್ನು ದಾಟಿ ಕಾಮ್ಯಕ ವನಕ್ಕೆ ಬಂದರು. ಅಲ್ಲಿ ಸರಸ್ವತಿ ನದಿ ತೀರದ ಸುಂದರವಾದ ಕಾಡಿನಲ್ಲಿ ಇರತೊಡಗಿದರು. ಹಲವರು ಋಷಿಮುನಿಗಳು ಆ ವನದಲ್ಲಿ ವಾಸ ಮಾಡಿಕೊಂಡಿದ್ದರು. ಯುಧಿಷ್ಠಿರನಿಗೆ ಅವರೆಲ್ಲರನ್ನೂ ನೋಡಿ ಸಂತೋಷವಾಯಿತು. ಅವರೊಡನೆಯೇ ಇರುತ್ತಾ ಕಾಲ ಕಳೆಯುತ್ತಿದ್ದರು. ಪುಣ್ಯ ಕಥಾಶ್ರವಣ ಇದ್ದೇ ಇತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಅಲ್ಲಿಗೆ ರಥದಲ್ಲಿ ಬಂದಿಳಿದ ವಿದುರನನ್ನು ಕಂಡು ಪಾಂಡವರಿಗೆ ಆಶ್ಚರ್ಯವಾಯಿತು. ಯುಧಿಷ್ಠಿರನು ಮತ್ತೆ ವಿದುರ ದ್ಯೂತಕ್ಕೆ ಕರೆಯಲು ಬಂದಿರಬೇಕು, ತಮ್ಮಲ್ಲಿ ಉಳಿದಿರುವ ಆಯುಧಗಳನ್ನು ದ್ಯೂತದ ಮೂಲಕ ವಶಪಡಿಸಿಕೊಳ್ಳುವ ಹುನ್ನಾರ ಇದಿರಬೇಕು ಎಂದು ಭಾವಿಸಿ ಭೀಮನಲ್ಲಿ ಹೇಳಿಕೊಂಡರು. ಅದಾಗಲೇ ಯುಧಿಷ್ಠಿರ ಮರಳಿ ರಾಜ್ಯ ಪಡೆಯಬೇಕಾದರೆ ಯುದ್ಧವೇ ಗತಿ. ಯುದ್ಧವೆಂದ ಮೇಲೆ ಶಸ್ತ್ರಾಸ್ತ್ರಗಳು ಬೇಡವೇ ಎಂದು ಆಲೋಚಿಸುತ್ತಿದ್ದರು. ಹೀಗೆಂದುಕೊಳ್ಳುವಷ್ಟರಲ್ಲಿ ವಿದುರನು ಯುಧಿಷ್ಠಿರನನ್ನು ಸಮೀಪಿಸಿದರು. ಎಲ್ಲರ ಯೋಗಕ್ಷೇಮಗಳನ್ನು ವಿಚಾರಿಸಿದರು. ಬಳಿಕ ಮಾತನಾಡಿ, ಧರ್ಮರಾಜ, ನೀವೆಲ್ಲ ವನವಾಸಕ್ಕೆಂದು ಹೊರಟು ಹೋದ ಮೇಲೆ ಕಳವಳಗೊಂಡ ಧೃತರಾಷ್ಟ್ರ ನನ್ನನ್ನು ಕರೆಯಿಸಿ ನಿಮಗೂ ಕೌರವರಿಗೂ ಹಿತವಾಗುವಂತಹ ಸಲಹೆ ಕೊಡೆಂದು ಕೇಳಿಕೊಂಡರು. ನಾನು ಇಬ್ಬರಿಗೂ ಪಥ್ಯವಾಗುವಂತಹ ಸಲಹೆಯನ್ನೇ ಕೊಟ್ಟೆನು. ನಾನು ಕೊಟ್ಟ ಸಲಹೆಗಿಂತ ಉತ್ತಮವಾದ ಇನ್ನೊಂದು ಸಲಹೆ ಇರಲಾರದು. ಆದರೆ ಧೃತರಾಷ್ಟ್ರನು ಮತಿಗೆಟ್ಟು ವರ್ತಿಸುತ್ತಿರುವವರು. ನನ್ನ ಹಿತೋಪದೇಶ ಅವರಿಗೆ ರುಚಿಸುತ್ತಿಲ್ಲ. 16 ವರ್ಷದ ಕನ್ಯೆಗೆ 60ರ ಮುದುಕ ಹಿಡಿಸುವನೇ? ಹಾಗೆಯೇ ಧೃತರಾಷ್ಟ್ರನಿಗೆ ನನ್ನ ಮಾತುಗಳು ಇಷ್ಟವಾಗಲಿಲ್ಲ. ಸಿಟ್ಟಿಗೆದ್ದ ಅವರು ಇಷ್ಟವಿದ್ದಲ್ಲಿಗೆ ಹೋಗು ಎಂದು ಹೇಳಿಬಿಟ್ಟರು. ಅವರಿಂದ ತಿರಸ್ಕೃತನಾದ ನಾನು ನಿನಗಾದರೂ ಹಿತೋಪದೇಶ ಮಾಡಬೇಕೆಂದು ಬಂದಿದ್ದೇನೆ. ಧರ್ಮಜ, ನೀನೀಗ ವನವಾಸದಲ್ಲಿ ಕಷ್ಟಪಡುತ್ತಿರುವೆ. ರಾಜಕುಮಾರರಾದ ನೀವು ಈ ರೀತಿ ಬಾಧೆ ಪಡಬೇಕೇ? ಆದರೆ ಎಲ್ಲವನ್ನೂ ಸಹಿಸಿಕೋ, ತಾಳ್ಮೆಯಿಂದಿರು. ದಿನದಿಂದ ದಿನಕ್ಕೆ ನಿನ್ನ ಬಲ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಿನ್ನನ್ನು ಅನುಸರಿಸುವವರಿಗೆ ನಿನ್ನಲ್ಲಿರುವುದನ್ನು ಹಂಚಿಕೊಟ್ಟು ಅವರ ಸುಖದುಃಖಗಳನ್ನೇ ನಿನ್ನ ಸುಖದುಃಖಗಳೆಂದು ತಿಳಿ. ಯಾರ ಮುಂದೆಯೂ ಆತ್ಮಪ್ರಶಂಸೆ ಮಾಡಿಕೊಳ್ಳ ಹೋಗಬೇಡ ಎಂದು ಹೇಳಿದರು. ಯುಧಿಷ್ಠಿರನು ವಿದುರನಿಗೆ ಆತನ ಹಿತೋಕ್ತಿಗಳಂತೆಯೇ ನಡೆದುಕೊಳ್ಳುವನೆಂದು ಮಾತು ಕೊಟ್ಟರು. ವಿದುರ ಪಾಂಡವರನ್ನು ಕಾಣಲು ಕಾಮ್ಯಕವನಕ್ಕೆ ಹೋಗಿರುವನೆಂದು ತಿಳಿದು ಧೃತರಾಷ್ಟ್ರನಿಗೆ ಭಾರಿ ಸಂಕಟಕ್ಕಿಟ್ಟುಕೊಂಡಿತು. ವಿದುರನಂತೆ ಹೆಚ್ಚು ತಿಳುವಳಿಕೆ ಉಳ್ಳವರು ಎಲ್ಲಿ ಪಾಂಡವರ ಪಕ್ಷ ಸೇರಿಬಿಡುವನೋ ಎಂದು ಅವರಿಗೆ ದಿಗಿಲೇ ಆಯಿತು. ಸಂಜಯನಲ್ಲಿ ಮಾತನಾಡಿ, ಸಂಜಯ, ವಿದುರನಿಲ್ಲದೆ ನಾನು ಒಂದು ಕ್ಷಣವೂ ಜೀವಿಸಲಾರೆ. ಅವನು ಕೇವಲ ನನ್ನ ತಮ್ಮನಷ್ಟೇ ಅಲ್ಲ, ನೀತಿವಂತ, ಧರ್ಮಗಳು ತಿಳಿದವನು. ಅವರು ಏನು ಹೇಳಿದರೂ ನ್ಯಾಯವಾದುದನ್ನೇ ಹೇಳುತ್ತಾರೆ. ಹೋಗು, ಬೇಗ ಅವರನ್ನು ಕರೆದುಕೊಂಡು ಬಾ. ಅವರಿಲ್ಲದಿದ್ದರೆ ನಾನು ಉಳಿಯುವುದೇ ಇಲ್ಲ ಎಂದರು. ಸಂಜಯ ಕೂಡಲೇ ಕಾಮ್ಯಕ ವನಕ್ಕೆ ಹೋಗಿ ಯುಧಿಷ್ಠಿರನನ್ನು ಸಂಧಿಸಿದರು. ಕೃಷ್ಣಾಜಿನವನ್ನು ಧರಿಸಿಯೂ ಯುಧಿಷ್ಠಿರನು ವಿದುರ ತನ್ನ ತಮ್ಮಂದಿರು ಹಾಗೂ 100 ಬ್ರಾಹ್ಮಣರ ನಡುವೆ ಸಾಕ್ಷಾತ್ ಇಂದ್ರನಂತೆ ಪ್ರಕಾಶಿಸುತ್ತಿದ್ದರು. ಸಂಜಯನು ತಾನು ಬಂದಿರುವ ಕಾರಣ ಹೇಳಿಕೊಂಡಾಗ ವಿದುರನು ಬೇಗನೆ ಅಣ್ಣನನ್ನು ಕಾಣಬೇಕೆಂದು ಯುಧಿಷ್ಠಿರನಲ್ಲಿ ಅಪ್ಪಣೆ ಪಡೆದು ಸಂಜಯನೊಡನೆ ಹಸ್ತಿನಾವತಿಗೆ ಹಿಂದಿರುಗಿದರು. ಧೃತರಾಷ್ಟ್ರನು ವಿದುರನು ಬಂದಿರುವುದು ತಿಳಿದು ಅವರ ಹತ್ತಿರ ಬಂದಾಗ ಬಾಚಿ ತಬ್ಬಿ, ಬಂದೆಯಾ ವಿದುರ, ಕೋಪದಲ್ಲಿ ನಾನು ನಡೆದುಕೊಂಡ ರೀತಿಗೆ ಕ್ಷಮೆ ಇರಲಿ. ಎಲ್ಲಿ ನೀನು ಬರುವುದಿಲ್ಲವೋ ಎಂದು ಚಿಂತೆಯಲ್ಲಿ ಮುಳುಗಿದ್ದೆ. ನನ್ನ ಅದೃಷ್ಟ ನೀನು ಬಂದೆ. ನನ್ನನ್ನು ಕ್ಷಮಿಸಿರುವೆ ತಾನೇ ಎಂದು ಕೇಳಿದರು. ವಿದುರನು ಧೃತರಾಷ್ಟ್ರನನ್ನು ಗೌರವಿಸಿ ನುಡಿದರು, ಮಹಾರಾಜ, ನಾನು ಯಾವಾಗಲೋ ಕ್ಷಮಿಸಿಯಾಗಿದೆ. ಪಾಂಡವರು ನನಗೆಷ್ಟು ಪ್ರೀತಿಯೋ ನಿನ್ನ ಮಕ್ಕಳಲ್ಲೂ ನನಗೆ ಪ್ರೀತಿಯಿದೆ. ಅರಣ್ಯದಲ್ಲಿ ಕಷ್ಟಪಡುತ್ತಿರುವರಲ್ಲ ಎಂದು ಅನುಕಂಪವಾಗಿತ್ತು. ಹೋಗಿ ಬಂದೆ. ಧೃತರಾಷ್ಟ್ರ ಹರ್ಷಗೊಂಡು ವಿದುರನು ಮತ್ತೆ ಹಸ್ತಿನಾವತಿಗೆ ಬಂದದ್ದು ದುರೋಳ ದುರ್ಯೋಧನನಿಗೆ ರುಚಿಸಲಿಲ್ಲ. ತನ್ನ ತಂದೆಯ ಮನಸ್ಸನ್ನು ಕೆಡಿಸುವನು ವಿದುರ ಎಂದು ಅವರನ್ನು ದೂರವಿಟ್ಟನು. ಸಮಯ ಕಳೆದರೆ ವಿದುರ ಸಂಧಾನ ಮಾಡಿಯೇ ಬಿಡುತ್ತಾನೆಂದು ದುರ್ಯೋಧನ ಒಡನೆಯೇ
ತನ್ನಷ್ಟೇ ಆಲೋಚಿಸುವ ಶಕುನಿ ಕರ್ಣ ಹಾಗೂ ದುಶ್ಯಾಸನರನ್ನು ಕರೆಯಿಸಿಕೊಂಡು ವಿದುರನ ಯೋಜನೆ ಏನಿರಬಹುದೆಂದು ತಿಳಿಸಿ ಪ್ರಲಾಪಿಸಿದರು. ಮಾವ, ಮತ್ತೆ ನಾನೇನಾದರೂ ಪಾಂಡವರನ್ನು ಹಸ್ತಿನಾವತಿಯಲ್ಲಿ ನೋಡಿದ್ದೇ ಆದರೆ ಬದುಕಿ ಉಳಿಯುವುದಿಲ್ಲ. ನೇಣು ಹಾಕಿಕೊಂಡೇ ಬಿಡುತ್ತೇನೆ. ಪಾಂಡವರ ಔನ್ನತ್ಯವನ್ನು ನಾನೆಂದಿಗೂ ಸಹಿಸಲಾರೆ. ವಿಷವನ್ನು ಕುಡಿದು ಪ್ರಾಣ ಬಿಡುತ್ತೇನೆ, ಇಲ್ಲವೇ ಬೆಂಕಿಗೆ ಹಾರಿಕೊಳ್ಳುತ್ತೇನೆ. ಶಕುನಿ ದುರ್ಯೋಧನನಿಗೆ ಸಾಂತ್ವನ ಹೇಳಿ, ದುರ್ಯೋಧನ, ನಾವೆಲ್ಲ ಸತ್ತು ಹೋಗಿರುವರೆಂದು ಭಾವಿಸಿರುವೆಯಾ? ನಿನ್ನ ಸುಖವೇ ನಮ್ಮ ಸುಖ. ನಾವೆಲ್ಲ ನಿನ್ನ ಅಭಿಲಾಷೆ ಈಡೇರಿಸುತ್ತೇವೆ. ಪಾಂಡವರು ಖಂಡಿತ ಹಸ್ತಿನೆಗೆ ಬರುವುದಿಲ್ಲ. ಬಂದರೂ ಪಗಡೆಯಾಟ ಇದ್ದೇ ಇದೆ. ಸೋಲಿಸಿ ಅಟ್ಟಿಬಿಡೋಣ ಎಂದರು. ದುರ್ಯೋಧನನಿಗೆ ಸೌಬಲನ ಮಾತು ಸರಿ ಕಾಣಲಿಲ್ಲ. ಕರ್ಣ ಮಧ್ಯೆ ಪ್ರವೇಶಿಸಿ, ಹಲುಬುತ್ತಾ ಕುಳಿತುಕೊಂಡರೆ ಯಾವ ಪ್ರಯೋಜನವೂ ಇಲ್ಲ. ಈಗಿಂದೀಗಲೇ ಅರಣ್ಯಕ್ಕೆ ಹೋಗಿ ಅಲ್ಲಿರುವ ಪಾಂಡವರನ್ನು ಸಂಹರಿಸಿ ಬರೋಣ. ಆಮೇಲೆ ನಿಶ್ಚಿಂತೆಯಾಗಿರಬಹುದು ಎಂದು ಹೇಳಿದರು. ದುರ್ಯೋಧನನಿಗೆ ಹಿಗ್ಗೋ ಹಿಗ್ಗು. ಎಲ್ಲರೂ ಕರ್ಣನನ್ನು ಅವರ ಸಲಹೆಗೆ ಮೆಚ್ಚಿದರು. ದುಷ್ಟರೇ ಹಾಗೆ. ಸಜ್ಜನರ ಏಳಿಗೆಯನ್ನು ಅವರು ಸಹಿಸುವುದಿಲ್ಲ. ಮೇಲಿಂದ ಮೇಲೆ ತೊಂದರೆ ಕೊಡುತ್ತಲೇ ಇರುತ್ತಾರೆ. ಕರ್ಣ ಹೇಳಿದ್ದೇ ತಡ. ಎಲ್ಲರೂ ರಥರೂಢರಾಗಿ ಜಯಶಾಲಿಗಳಾಗಿ ಹಿಂತಿರುಗಿ ಬರಲು ಅರಣ್ಯಕ್ಕೆ ಹೊರಟೇ ಬಿಟ್ಟರು. ದುರುದ್ದೇಶದಿಂದ ಕೂಡಿ ಕರ್ಣ, ಶಕುನಿ, ದುರ್ಯೋಧನ, ದುಶ್ಯಾಸನರು ಪಾಂಡವರ ಸಂಹರಿಸಿ ಬರುತ್ತೇವೆ ಎಂದು ಹೊರಟಿದ್ದುದನ್ನು ದಿವ್ಯ ದೃಷ್ಟಿಯಿಂದ ವ್ಯಾಸರು ತಿಳಿದರು. ಒಡನೆಯೇ ಆ ನಾಲ್ವರಿದ್ದಲ್ಲಿಗೆ ಬಂದು, ನೀವು ಪಾಂಡವರ ಸಂಹಾರಕ್ಕೆಂದು ಹೊರಟಿರುವಿರಿ. ಇದು ಸಮ್ಮತವಲ್ಲ. ಈಗಲೇ ರಥಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೊರಡಿ ಎಂದು ಅಧಿಕಾರವಾಣಿಯಿಂದ ಹೇಳಿದರು. ವ್ಯಾಸರನ್ನೆದುರಿಸಿ ಮಾತನಾಡುವ ಧೈರ್ಯ ಯಾರಿಗಿದೆ? ಎಲ್ಲರೂ ಹಸ್ತಿನೆಗೆ ಹೊರಟು ಬಂದರು. ವ್ಯಾಸರು ಬೇಗನೆ ಧೃತರಾಷ್ಟ್ರನನ್ನು ಕಂಡು, ವಿವೇಕಿಯಾದ ಧೃತರಾಷ್ಟ್ರನೇ, ಮೋಸದ ಪಗಡೆಯಾಟ ಆಡಿದುದಲ್ಲದೆ ಇದೀಗ ಪಾಂಡವರನ್ನು ಸಂಹರಿಸಲು ಉದ್ಯುಕ್ತನಾದದ್ದು ಸರಿಯೇ? ಇಂತಹ ಕೆಟ್ಟ ಆಲೋಚನೆಗಳಿಂದ ನಿನ್ನ ಮಗ ವಿಮುಖನಾಗುವಂತೆ ನೋಡಿಕೋ. ನಿಜವಾಗಿ ನಿನ್ನ ಮಗನಿಗೆ ಪಾಂಡವರ ವಿಚಾರದಲ್ಲಿ ಯಾವ ವಿಧವಾದ ಅಭಿಪ್ರಾಯವಿದೆ ಎಂದು ಆಲೋಚನೆ ಮಾಡಿ ತಿಳಿ. ಇಲ್ಲವೇ ನಿನ್ನ ಮಗನು ಅರಣ್ಯಕ್ಕೆ ಹೋಗಿ ಪಾಂಡವರ ಜತೆಯೇ ಇದ್ದು ಅವರಿಂದ ನಿನ್ನ ಮಗನಿಗೆ ಸದ್ಬುದ್ಧಿ ಉಂಟಾಗಲಿ ಎಂದು ಹೇಳಿದರಾದರೂ ದುರ್ಯೋಧನನ ಬುದ್ಧಿ ಅವರಿಗೆ ತಿಳಿಯದೆ ಮಾತು ಮುಂದುವರಿಸಿದರು. ಧೃತರಾಷ್ಟ್ರ, ನಿನ್ನ ಮಗನಿಗೆ ಮೊದಲಿನಿಂದಲೂ ಪಾಂಡವರನ್ನು ಕಂಡರಾಗದು. ಇನ್ನು ಅವನು ಅವರೊಂದಿಗೆ ಇರಲು ಸಾಧ್ಯವೇ? ಸರ್ವರ್ಥ ಇಲ್ಲ. ನೀನಾದರೂ ಭೀಷ್ಮ, ವಿದುರ, ದ್ರೋಣರನ್ನು ಕರೆಯಿಸಿ ಅವರೊಂದಿಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಎಂದು ತಿಳಿಸಿದರು. ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಬಿಡಲಿಲ್ಲ. ಮಗನ ಮೇಲಿನ ವ್ಯಾಮೋಹದಿಂದಷ್ಟೇ ಅವರು ಯುಧಿಷ್ಠಿರನನ್ನು ಪಗಡೆಯಾಟಕ್ಕೆ ಆಹ್ವಾನಿಸಿದ್ದರು. ಅದನ್ನು ವ್ಯಾಸರು ಬಲ್ಲವರಾಗಿದ್ದರು. ಧೃತರಾಷ್ಟ್ರ, ನನಗೆ ನೀನು ಬೇರೆಯಲ್ಲ, ಪಾಂಡು ಬೇರೆಯಲ್ಲ. ನಿನ್ನ ಮಕ್ಕಳು ಹೇಗೋ ಪಾಂಡವರೂ ಹಾಗೆಯೇ. ಅವರು ಇಂದು ಕಷ್ಟಪಡುತ್ತಿದ್ದಾರೆ. ಇದು ಯಾವ ನ್ಯಾಯ? ರಾಜಕುಮಾರರಾಗಿರುವವರು ಅರಣ್ಯದಲ್ಲಿ ಇದ್ದು ಬಿಟ್ಟರೆ ಅವರ ಏಳಿಗೆ ಹೇಗೆ ತಾನೇ ಆದೀತು ಎಂಬುದೇ ನನ್ನ ಚಿಂತೆ. ನಿನಗೋ ಮಕ್ಕಳ ಮೇಲೆ ಇರುವ ವಾತ್ಸಲ್ಯ ಸಹಜವಾದುದು ನಿಜ. ಆದರೆ ಹಾಗೆಂದು ಅವರು ದುಷ್ಟರಾಗಿಯೇ ಇರಲು ಬಿಡುವುದೇ? ಪಾಂಡವರು ಧರ್ಮಿಷ್ಠರು, ಕಪಟವೆಂಬುದಿಲ್ಲ. ಅಂಥವರು ಕಷ್ಟಪಡುತ್ತಿರುವುದು ನೋಡಿಕೊಂಡು ಸುಮ್ಮನಿರಲಾಗುವುದಿಲ್ಲ. ನನ್ನ ಮಾತು ಕೇಳು. ನಿನ್ನ ಮಕ್ಕಳೆಲ್ಲರೂ ದೀರ್ಘಾಯುಷ್ಗಳಾಗಿ ಜೀವಿಸಿರಬೇಕೆಂದು ನಿನಗೆ ಆಸೆ ಇದ್ದರೆ ಈಗಲೇ ನಿನ್ನ ಹಿರಿಯ ಮಗ ದುರ್ಯೋಧನನು ಪಾಂಡವರೊಡನೆ ಶಾಂತಿ ಮಾಡಿಕೊಳ್ಳಲಿ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟರು. ಧೃತರಾಷ್ಟ್ರನು ಇದೆಲ್ಲ ಬಲ್ಲವನೇ. ನೀವೇ ದುರ್ಮಾತ್ಮನಾದ ನನ್ನ ಮಗನಿಗೆ ಬುದ್ಧಿ ಹೇಳಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿರಿ ಎಂದು ಕೇಳಿಕೊಂಡರು. ಮೈತ್ರೇಯ ಮುನಿ ಬರಲಿರುವ ಸೂಚನೆ ಕೊಟ್ಟು ಎಚ್ಚರವಾಗಿರಲು ಹೇಳಿ ವ್ಯಾಸರು ಅಲ್ಲಿಂದ ಹೊರಟರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.